ಹೇಗೆ ಕಾಣ್ತಾ ಇದ್ದೀನಿ ಅಂತ. ಬಟ್ ನನ್ನ ಫ್ರೆಂಡ್ ಅವರು ಹೇಳಿದ್ರು ಫುಲ್ ತೆಳ್ಳಗಾಗಿ ಹೋಗಿದೆಯಾ ಏನು ಅಂತ. ತೋ ಬ್ಯಾಕ್ ಎಷ್ಟು ಜನ ಇದ್ದಾರೆ ಅಂತ, ತುಂಬ ಅಂದರೆ ತುಂಬ ಜನ ಇದ್ದಾರೆ ನೋಡಿ. ಇದೇನೋ ಹೋಮ. ಓಕೆ ಗೈಸ್, ಇವಾಗ ಕಾಫಿ ಬಂತು. ಇವಾಗ ಇಲ್ಲೇ ಇದೆ, ನನ್ನ ಮುಂದೆನೇ ಇದೆ. ಬೇಗ ಆರ್ಡರ್ ಮಾಡಿದ ತಕ್ಷಣ ಬಂತು. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಭಾನುವಾರ, ಇವತ್ತಿನ ಡೇ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಕೊಂಬನ್ನಿ. ಅಂತ ಅಂದರೆ ಒಬ್ಬ PG ಸ್ಟೂಡೆಂಟ್ ಆಗಿ ಆ PGನಲ್ಲಿ ಏನೇನು ಮಾಡ್ಬೋದು, ಏನೇನು ಮಾಡಲ್ಲ, ಇದನ್ನೆಲ್ಲ ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋದೇ ನೋಡಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ನೀಟಾಗಿ ಬೆಡ್ಡನ್ನು ಅರೇಂಜ್ ಮಾಡಿದ್ದೀನಿ. ಇವಾಗ ತಾನೇ ಬೇಕಪ್ ಆಗಿ ಫ್ರೆಶ್ ಅಪ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ನೋಡಿ, ನೀಟಾಗಿ ಬ್ಯಾಗನ್ನು ಸೆಟಪ್ ಎಲ್ಲ ಮಾಡಿದ್ದೀನಿ. ಈ ರೀತಿ ನನಗೆ ಕ್ಲಮ್ಸಿ ಇತ್ತು ಅಂತ ಅಂದರೆ ನೀಟ್ನೆಸ್ ಇರಬೇಕು ಗೈಸ್. ಇಲ್ಲ ಅಂತ ಅಂದರೆ ಅಷ್ಟು ನಮಗೆ ಇರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ಬೆಡ್ಶೀಟ್ ಎಲ್ಲ ಮಡಿಸಿಟ್ಟು ನೀಟಾಗಿ ಬ್ಯಾಗೆಲ್ಲ ಇಟ್ಕೊಂಡಿದ್ದು. ಕೆಳಗಡೆ ಎಲ್ಲ ಇದೆಯಲ್ಲ, ಇಲ್ಲಿ ಒಂದು ಸ್ವಲ್ಪ ನೀಟ್ನೆಸ್ ಇಲ್ಲ. ಯಾಕೆ ಅಂತ ಅಂದರೆ ಅದು ನಮಗೆ ಪೊರ್ಕೆನ ಕೊಟ್ಟಿಲ್ಲ. ಇಲ್ಲ ಅಂತಂದರೆ ನಾವೇ ಕ್ಲೀನ್ ಮಾಡ್ಕೋತಾ ಇದ್ವಿ. ಇಲ್ಲಿ PG ಅಲ್ವಾ, ಅವರೇ ಬಂದು ಒಂದು ವೀಕಿಗೆ ಅಥವಾ ವೀಕಿಗೆ 2 times ಏನೋ ಬಂದು ಇಲ್ಲಿ ವಾಶ್ ಮಾಡಿ ಹೋಗ್ತಾರೆ. ಇದು ಕ್ಲೀನ್ ಮಾಡಿ ಹೋಗ್ತಾರೆ. ನೆಲವನ್ನು ಒರೆಸಿ ಪೊರ್ಕೆಯಿಂದ ಹೊಡೆದು ಆಮೇಲೆ ನೆಲ ಒರೆಸಿ ಹೋಗ್ತಾರೆ. ಅದಕ್ಕೋಸ್ಕರ ನಾವೇನು ಕ್ಲೀನ್ ಮಾಡಿಲ್ಲ. ಇನ್ನೊಂದು ನಾಳೆ ಎಲ್ಲ ನಾಡ್ದು ಬರ್ಬೋದು ಗೈಸ್. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀಟ್ನೆಸ್ ಇಲ್ಲ. ಆಯಿತಾ, ಬನ್ನಿ ಗೈಸ್, ಇವಾಗ ನೋಡಿದ್ರಲ್ಲ ಬೆಡ್ ಯಾವ ರೀತಿ ಇದೆ ಅಂತ. ನೀಟ್ನೆಸ್ ಇರಬೇಕು. ನೀವು ಕೂಡ ಅಷ್ಟೇ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ PGಯಲ್ಲಾಗಲಿ ಅಥವಾ ಮನೆಯಲ್ಲೇ ಆಗಲಿ, ನೀವೆಷ್ಟು ನೀಟ್ನೆಸ್ ಇರ್ತೀರಾ ಅಂತ ಅಂದರೆ ಅಷ್ಟು ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತೀರಾ. ಅದು ಸಣ್ಣ ಸಣ್ಣ ವಿಷಯ ಆಗಿರ್ಬೋದು, ಬಟ್ ನೀಟ್ನೆಸ್ ಅನ್ನೋದು ನಿಮ್ಮನ್ನ ಎಲ್ಲ ಒಂದು ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಟಿಫನ್ ಆಗಿದೆ. ಆಲ್ರೆಡಿ ಟೈಮು ಕೂಡ ಆಗಿದೆ. ನನಗೂ ಕೂಡ ಹಸಿವಾಗಿದೆ. ಬೇಗ ಏನು ಟಿಫನ್ ಮಾಡಿದ್ದಾರೆ ಅಂತಲೂ ಕೂಡ ತೋರಿಸ್ತೀನಿ. ಟಿಫನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಏನು ಮಾಡೋದು ಅಂತ ನೋಡೋಣ. ಇವಾಗ ನನ್ನ ಮುಂದೆನೇ ಇವತ್ತು ಪಾಸ್ತಾ ಮಾಡಿದ್ದಾರೆ. ಸಂಡೇ ಅಲ್ವಾ, ಸೊ ಪಾಸ್ತಾ ಮಾಡಿದ್ದಾರೆ. ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಆಮೇಲೆ ನಾನು ಸ್ಟಾರ್ಟಿಂಗ್ ಬಂದವಾಗ ಯಾವ ರೀತಿ ಇತ್ತು ಅಂತ ಹೇಳ್ತೀನಿ ಗೈಸ್. ಬನ್ನಿ ಇವಾಗ ಶಾರ್ಟ್ಸನ್ನು ನೋಡ್ಕೊಂಬನ್ನಿ. ಓಕೆ ಗೈಸ್, ಶಾರ್ಟ್ಸನ್ನು ನೋಡ್ಕೊಂಬಂದ್ರಿ ಅಲ್ವಾ ಯಾವ ರೀತಿ ಇತ್ತು ಅಂತ. ಆದರೆ ಇವಾಗ ನೀವೇನು ಶಾರ್ಟ್ಸ್ ನೋಡಿದ್ರಿ, ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ಬಟ್ ಅದು ಯಾವ ರೀತಿ ಟೇಸ್ಟ್ ಇರ್ಬೋದು, ಯಾವ ರೀತಿ ಮಸಾಲ ಕೂಡ ಕಾಣ್ತಾ ಇದೆ, ಅಥವಾ ಪಾಸ್ತಾ ಕ್ಯಾರೆಟ್ ಆಗಿರ್ಬೋದು ಈ ರೀತಿ ಕಾಣ್ತಾ ಇದೆ, ಪಾಸ್ತಾ ತುಂಬ ಚೆನ್ನಾಗಿದೆ ಅಥವಾ ಅಂತ ನಿಮ್ಮ ಬಾಯಲ್ಲಿ ನೀರು ಕೂಡ ಬರ್ತಾ ಇರ್ಬೋದು. ನಾನೇನಾದರೂ ಯಾವುದಾದ್ರೂ PG ಅಥವಾ ಯಾವುದಾದ್ರೂ ಈ ಥರ ವೀಡಿಯೋ ನೋಡಿದರೆ ನನಗೂ ಕೂಡ ಅದೇ ಥರ ಅನ್ನಿಸ್ತಾ ಇತ್ತು. ಬಟ್ ನಾನು ಅನ್ಕೋತಿದ್ದೆ ಅಯ್ಯೋ ತುಂಬ ಚೆನ್ನಾಗಿದೆಯಲ್ಲ ಆ ರೀತಿ ಅಂತ. ಬಟ್ ಈ ಟೇಸ್ಟ್ ನೋಡಿದರೆ ನಿಜವಾಗ್ಲೂ ಚೆನ್ನಾಗಿಲ್ಲ ಗೈಸ್, ಅಷ್ಟಕ್ಕಷ್ಟೇ. ಆಯಿತಾ, ನೀವು ಯಾವುದೇ PGನಲ್ಲಿ ನೋಡಿ ಅವರು ಏನು ಮಾಡ್ತಾರೆ ಅಂತ ಅಂದರೆ ದುಡ್ಡನ್ನು ಉಳಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರ ಬಿಸ್ನೆಸ್ಸೇ ಅದು. ಅವ್ರಿಗೆ ಕರೆಕ್ಟಾಗಿ ನಾವು ಮನೆಯಲ್ಲಿ ಮಾಡ್ತಾರಲ್ಲ ಆ ರೀತಿ ಮಾಡಬೇಕು ಅಂದರೆ ಆಗಲ್ಲ. ಇದು ಟ್ರುತ್. ನೀವು ಯಾವುದೇ PG ಯಾವುದೇ ಸ್ಟೂಡೆಂಟ್ಸನ್ನು ಕೇಳಿ ಏನಾದರೂ ಒಂದು ಕಮ್ಮಿ ಮಾಡಿರ್ತಾರೆ. ಯಾಕೆ ಅಂತ ಅಂದರೆ ಅವರಿಗೊಂದು ಉಳಿಬೇಕಲ್ಲ, ಅವರು ಬಿಸ್ನೆಸ್ ಮಾಡಬೇಕಲ್ಲ. ಬೇಕಾದರೆ ನೀವು ಚೆಕ್ ಮಾಡಿ, ನೀವು ಸಾಂಬಾರಿನಲ್ಲಿ ಯಾವುದೇ ಥರ ತರಕಾರಿಗಳು ಜಾಸ್ತಿ ಇರಲ್ಲ. ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಹಾಕ್ತಾರಲ್ಲ ಆ ಥರ ಬೇಳೆಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಈ ರೀತಿ ಏನೂ ಸಿಗಲ್ಲ ಗೈಸ್ ಅದರಲ್ಲಿ. ಯಾಕೆ ಅಂತ ಅಂದರೆ ಅವರು ಉಳಿಸ್ಬೇಕಲ್ಲ, ಅದಕ್ಕೋಸ್ಕರ ಏನೇನೋ ಜಾಸ್ತಿ ಹಾಕಲ್ಲ. ಎಷ್ಟು ಲಿಮಿಟ್, ರೈಸ್ ಅನ್ಲಿಮಿಟೆಡ್ ಕೊಡ್ತಾರೆ. ಯಾಕೆ ಅಂತ ಅಂದರೆ ಅದು ಈಸಿಯಾಗಿ ಸಿಗುತ್ತೆ, ಅದಕ್ಕೋಸ್ಕರ ಅನ್ಲಿಮಿಟೆಡ್ ಕೊಡ್ತಾರೆ. ಬೇರೆದೆಲ್ಲ ಸ್ವಲ್ಪ ಲಿಮಿಟಾಗಿ ಮಾಡ್ತಾರೆ. ಇವಾಗ ಪಾಸ್ತಾ ನೋಡಿ, ಇದು ಸ್ವಲ್ಪ ಕೊಡ್ತಾರೆ, ಜಾಸ್ತಿ ಕೊಡ್ತಾರೆ. ಯಾಕೆ ಅಂತ ಅಂದರೆ ಇದ್ರೊಳಗಡೆ ನೀವೇ ನೋಡಿದರೆ ಅಷ್ಟು ತರಕಾರಿಗಳು ಏನಿಲ್ಲ. ಅದರಲ್ಲಿ ಇನ್ನೂ ಏನೇನೋ ಹಾಕಬೇಕು. ಕ್ಯಾರೆಟ್ ಆಗಿರ್ಬೋದು, ಅದು ಸ್ವಲ್ಪ ಇನ್ನೂ ಆ್ಯಡ್ ಮಾಡಬೇಕು, ಬಟ್ ಹಾಕಿಲ್ಲ. ಅದೇ ಇದು PG ಟ್ರುತ್. ಬನ್ನಿ ಇವಾಗ ಪರವಾಗಿಲ್ಲ, ಏನು ಮಾಡೋದಾಗಿಲ್ಲ. ಒಂದು ಸ್ವಲ್ಪ ನಾವೊಂದು ಹಂತಕ್ಕೆ ಹೋಗೋವರೆಗೂ ಈ ಥರ ಕಷ್ಟಪಡಲೇಬೇಕು. ಸ್ಟ್ರಗಲ್ ಇರಬೇಕಲ್ಲ, ಎಲ್ಲ ಒಂದೇ ಥರ ಇದ್ದರೆ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಬನ್ನಿ, ಇವಾಗ ಟಿಫನ್ ರೆಡಿ ಇದೆ, ಬಿಸಿ ಬಿಸಿ ಇದೆ, ಸ್ವಲ್ಪ ಪರವಾಗಿಲ್ಲ. ಬನ್ನಿ ಇವಾಗ ತಿಂದ್ಕೊಂಡು ಆಮೇಲೆ ಏನು ಮಾಡೋದು ಅಂತ ನೋಡಿ. ಓಕೆ ಗೈಸ್, ಇವಾಗ ಟಿಫನನ್ನು ಆಯಿತು. ಟಿಫನನ್ನು ಮಾಡ್ಕೊಂಡು ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ. ಇಲ್ಲೇನೋ ಪೂಜೆ ನಡೀತಾ ಇದೆ ಗೈಸ್, ಬೇಕಾದ್ರೆ ಕೇಳಿಸ್ಕೊಳ್ಳಿ.
ಏನೋ ಹೋಮನ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲೇ ನಮ್ಮ ಆಪೋಸಿಟ್, ನಮ್ಮ ಪಿ ಜಿ ಆಪೋಸಿಟ್ ಟೆಂಪಲ್ ಇದೆ, ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಇವಾಗ ಮೇಲೆ ಹೋಗೋಣ. ಫುಲ್ ಚಳಿ ಆದಮೇಲೆ ಈ ಥರ ಬಿಸಿಲಲ್ಲಿ ಬಂದರೆ ಏನೋ ಒಂಥರ ಚೆನ್ನಾಗಿ ಗೈಸ್ ಅಲ್ವಾ. ನೋಡಿ ಯಾವ ರೀತಿ ಇದೆ ಅಂತ. ಇವತ್ತು ಮೋಡ ಬೇರೆ ಫುಲ್ಲು ಕ್ಲಿಯರ್ ಇದೆ ನೋಡಿ. ಬಟ್ ನನಗೆ ಗೊತ್ತಿಲ್ಲ. ಇದೆ ಟೆಂಪಲ್, ಹಿಂದೆ ಆಪೋಸಿಟ್ ಇದೆಯಲ್ಲ ಮರ ಇದೆಯಲ್ಲ, ಅಲ್ಲೇ ಇದೆ ಟೆಂಪಲ್. ನೋಡಬೇಕು ಏನಿದೆ. ಆಮೇಲೆ ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಹೋದರೆ ಆಗತ್ತೆ. ಇವಾಗ ತಾನೇ ಸ್ನಾನ ಆಯಿತು, ನೋಡ್ತಾ ಇದ್ದೀರಾ. ಸ್ನಾನ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಮಾಡ್ಕೊಂಬಂದೆ. ಬನ್ನಿ ಗೈಸ್, ಇವಾಗ ಊಟ ಮಾಡೋದಷ್ಟೇ ಇರೋದು. ಆಫ್ಟರ್ನೂನ್ ನೋಡೋಣ ಏನು ಊಟ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮಾರ್ನಿಂಗ್ ಏನೋ ಪಾಸ್ತಾ ಮಾಡಿದ್ರು, ಸ್ವಲ್ಪ ತಿಂದಿದ್ದೆ. ಆದರೂ ಸ್ವಲ್ಪ ಯಾಕೋ ಸ್ಟಮಕ್ ಬೇನ್ ಆದಂಗೆ ಆಗಿದೆ ಗೈಸ್, ಆಯಿತಾ. ಸೊ ಬನ್ನಿ ಇವಾಗ ಸ್ವಲ್ಪ ಊಟ ಮಾಡೋಣ. ಊಟ ಮಾಡೋಂಗೂ ಆಗಿಲ್ಲ, ಬಟ್ ಆದರೂ ಕೂಡ ತಿನ್ನಬೇಕಲ್ಲ. ಸೊ ಬನ್ನಿ ಇವಾಗ ತಿನ್ನೋಣ, ನೋಡೋಣ ಏನು ಮಾಡಿದ್ದಾರೆ. ಓಕೆ ಗೈಸ್, ಇವಾಗ ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಮಾಡಿಕೊಂಡು ನೋಡ್ತಾ ಇದ್ದೀರಾ, ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಅಂತ. ಬಟ್ ನನ್ನ ಫ್ರೆಂಡ್ ಅವರು ಹೇಳಿದ್ರು ಫುಲ್ ತೆಳ್ಳಗಾಗಿ ಹೋಗಿದೆಯಾ ಏನು ಅಂತ. ಸೊ ನಾನು ಇಲ್ಲ ಬಿಡಿ, ಆ ಥರ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಮತ್ತು ಪಿ ಜಿ ಊಟ ಅಲ್ವಾ, ಅದು ತಿನ್ನಬೇಕು, ಅದೇ ಥರ ಇರಬೇಕು ಅಂತ ನಾನು ಹೇಳಿದರೆ ಚೆನ್ನಾಗಿ ತಿನ್ನಬೇಕು, ಅದನ್ನೇ ಹಂಗೆ ಹಿಂಗೆ ಅಂತ ಹೇಳಿದರು. ಮನೇಲಿ ಕೂಡ ಅದೇ ಥರ ಹೇಳ್ತಾರೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇರುತ್ತೆ ಏನು. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್. ಬನ್ನಿ ಇವಾಗ ಹೋಗೋಣ ಟೆಂಪಲ್ಗಾದರೂ. ಇಲ್ಲೇ ಹೋಗ್ಬಿಟ್ಟು ಹಾಗೆ ಬರೋಣ ಗೈಸ್, ಓಕೆನಾ. ಇಲ್ಲಿ ಏನೋ ಬೆಳಗ್ಗೆ ಪೂಜೆ ಆಗ್ತಿತ್ತು ಅಲ್ವ, ನಾನು ಸೌಂಡ್ ಕೇಳಿಸಿದ್ದೆ ನಿಮಗೆ ಲಾಸ್ಟ್ ಸೀನಲ್ಲಿ ನೀವು ನೋಡಿದ್ರಿ. ಬನ್ನಿ ಇವಾಗ ಹೋಗೋಣ, ಹೊರಗಡೆ ಹೋಗಿ ನೋಡೋಣ, ಅಲ್ಲಿ ಟೆಂಪಲ್ ಹತ್ರ ಹೋಗಿಬಿಟ್ಟು ಬರೋಣ. ಇವಾಗೇನು ಸ್ನಾನ ಮಾಡಿದ್ದೀವಲ್ವ, ಬಂದು ಆಮೇಲೆ ಊಟ ಮಾಡಿದರೆ ಆಗುತ್ತೆ. ಬಂದು ಏನು ಪೂಜೆ ಅಂತ ಗೊತ್ತಿಲ್ಲ ಗೈಸ್ ನಮಗೆ ಅಂತೂ. ಬಟ್ ಆದರೂ ಕೂಡ ಬೆಳಗ್ಗೆಯಿಂದನೂ ಮಾಡ್ತಾಯಿದ್ದಾರೆ, ಏನೋ ಹೋಮ ಮಾಡ್ತಾಯಿದ್ದಾರೆ, ತುಂಬಾ ಮಾಡ್ತಾಯಿದ್ದಾರೆ. ಬನ್ನಿ ಇವಾಗ ನೋಡೋಣ, ವಿಸಿಟ್ ಕೊಡೋಣ. ಇದು ಮುನೇಶ್ವರ ಟೆಂಪಲ್ ಅಂತ. ತುಂಬ ಜನ ಇದ್ದಾರೆ ಗೈಸ್, ತುಂಬ ಜನ ಇದ್ದಾರೆ. ಬನ್ನಿ ನೋಡೋಣ, ವಿಸಿಟ್ ಕೊಡೋಣ. ನೋಡಿ ತುಂಬ ಜನ ಇದ್ದಾರೆ, ವಿಸಿಟ್ ಕೊಡೋಣ ಬನ್ನಿ ಗೈಸ್. ಬ್ಯಾಕ್ ಎಷ್ಟು ಜನ ಇದ್ದಾರೆ ಅಂತ, ತುಂಬ ಅಂದರೆ ತುಂಬ ಜನ ಇದ್ದಾರೆ ನೋಡಿ. ಇಲ್ಲೇನೋ ಹೋಮ ಮಾಡಿದ್ದಾರೆ, ಅದಕ್ಕೋಸ್ಕರ ಎಷ್ಟೊಂದು ಜನ ಇದ್ದಾರೆ ಗೈಸ್. ಇಲ್ಲ ಅಂತ ಅಂದಿದ್ರೆ ಅಷ್ಟು ಜನ ಇರ್ತಾ ಇರಲಿಲ್ಲ ನೋಡಿ. ಇಷ್ಟೊಂದು ಜನ ಇದ್ದಾರೆ ಗೈಸ್. ಇವರು ಆದಮೇಲೆ ನಾನು ಲಾಸ್ಟಿಗೆ ಇದ್ದೀನಿ, ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಗೈಸ್, ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟು, ಯಾಕೆ ಅಂತಂದ್ರೆ ಸ್ವಲ್ಪ ಸ್ಟಮಕ್ ಪೇನ್ ಆಗಿತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಬಿಟ್ಟು ಇವಾಗ ಬೇಕಪ್ ಆಗಿದ್ದೀನಿ. ನೋಡ್ತಾ ಇರ್ಬೋದು ಬಿಸಿಲು ಕೂಡ ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಚಳಿ ಕೂಡ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇವಾಗ ಮೇಲೆ ಬಂದಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಒಂದು ರೀಲ್ ಶೂಟ್ ಮಾಡೋದಿದೆ, ಅದನ್ನು ಶೂಟ್ ಮಾಡಿ 2 ರೀಲ್ ಶೂಟ್ ಮಾಡ್ಬೇಕಂತಿದ್ದೀನಿ ಇವತ್ತು. ಅವೆರಡು ರೀಲನ್ನು ಶೂಟ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಟೀ ಆದರೂ ಏನಾದರೂ ಕುಡಿದು ಬರೋಣ. ಯಾಕೆ ಅಂತಂದರೆ 2 ಡೇಸ್ ಆಯಿತು ನಾನು ಟೀಯನ್ನು ಕುಡ್ದೇ ಇಲ್ಲ. ಕಾಲೇಜ್ ಹೋಗ್ಬೇಕಾದ್ರೆ ಬರಬೇಕಾದ್ರೂ ಕುಡ್ದು ಬರ್ತಿದ್ವಿ, ಇಲ್ಲ ಅಂತ ಅಂದರೆ ಆಮೇಲೆ ಹೋಗಿ ಕುಡ್ದು ಬರ್ತಾಯಿದ್ದೆ. ಇವತ್ತು ಎಲ್ಲೂ ಹೋಗೋಕ್ಕೆ ಇದಾಗಿಲ್ಲ ಗೈಸ್. ಅದು ಟೆಂಪಲ್ಗೆ ಹೋದೆ, ಟೆಂಪಲ್ಗೆ ಹೋಗಿ ಮತ್ತೆ ಬಂದೆ. ಈ ರೀತಿ ಪ್ರಾಬ್ಲಮ್ ಆಯಿತು ಅಂತ ಇಲ್ಲೇ ಪಿ ಜಿ ಒಳಗಡೆ ಇರಬೇಕಾಯ್ತು. ಸೊ ಇವಾಗ ಆದಮೇಲೆ ಬನ್ನಿ ಒಂದು ಸ್ವಲ್ಪ ಬಾದಾಮ್ ಮಿಲ್ಕೋ ಅಥವಾ ಟೀನೋ ಏನಾದರೂ ಕಾಫಿನೋ ಏನಾದರೂ ಒಂದು ಕುಡ್ದು ಬರೋಣ. ಸ್ವಲ್ಪ ಡಿಫ್ರೆಂಟಾಗಿರೋದನ್ನು ಟ್ರೈ ಮಾಡೋಣ. ಇವತ್ತು ಏನಾದ್ರು ಟ್ರೈ ಮಾಡ್ತೀನಿ ಅಂತ ನೋಡಿ ಗೈಸ್. ಬನ್ನಿ ಇವಾಗ ಒಂದು ರೀಲ್ ಇದೆ, ರೀಲ್ ಶೂಟ್ ಮಾಡೋಣ. ಏನು ರೀಲು ಎಲ್ಲಿ ಅಪ್ಲೋಡ್ ಮಾಡ್ತಿದ್ದೀರಾ ಏನು ಅಂತ. ರೀಲ್ ಅಂತ ಅಂದರೆ ಆ ರೀತಿಯ ರೀಲ್ ಅಲ್ಲ, ಅದು ಸಿಂಪಲ್ಲಾಗಿ ನಿಮಗೆ ಜೀವನಕ್ಕೆ ಹೆಲ್ಪ್ ಆಗುವಂಥ ರೀಲು ಗೈಸ್. ಇವಾಗ ರೀಲ್ಸ್ ಶೂಟ್ ಎಲ್ಲ ಆಯಿತು. ಇವಾಗ 2 ರೀಲ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅಪ್ಲೋಡ್ ಆಗಿದೆ, ಮತ್ತು ಇದು ಯೂಟ್ಯೂಬ್ನಲ್ಲೂ ಕೂಡ 2 ರೀಲ್ಸ್ ಅಪ್ಲೋಡ್ ಆಗಿದೆ. ಬೇಗ ಯಾರು ನೋಡ್ಕೊಂಬಂದಿಲ್ಲ ನೋಡ್ಕೊಂಬನ್ನಿ. ಬಯೋದಲ್ಲಿ ಲಿಂಕ್ ಕೂಡ ಇದೆ, ಇನ್ಸ್ಟಾಗ್ರಾಮು ಕೂಡ ಚಾನಲಲ್ಲಿ ನೀವು ಫಾಲೋ ಆಗ್ಬೋದು. ಬನ್ನಿ ಇವಾಗ ಒಂದು ಸ್ವಲ್ಪ ಹೆಡ್ಡೇಕ್ ಥರ ಆಗ್ತಾಯಿದೆ ಗೈಸ್. ಯಾಕೆ ಅಂತಂದರೆ ಸ್ವಲ್ಪ ಬಿಸಿಲು ಕೂಡ ಇದೆ, ತಲೆ ಸ್ನಾನ ಬೇರೆ ಮಾಡಿದೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೆಡ್ಡೇಕ್ ಥರ ಬೇರೆ ಆಗಿದೆ. ಬನ್ನಿ ಇವಾಗ ಹೋಗಿ ಒಂದು ಕಡಕ್ ಚಾನ ಕುಡಿದು ಬರೋಣ. ಟೀ ಅಥವಾ ಒಂದು ಕಾಫಿ ಏನಾದರೂ ಇದೇನಾ ನೋಡಿಕೊಂಡು ಕೇಳಿ ಅದನ್ನು ಕುಡಿದ್ಬಿಟ್ಟು ಬರೋಣ. ಬನ್ನಿ ಇವಾಗ ಬೇಗ ಹೋಗೋಣ. ಆಲ್ರೆಡಿ ಎಷ್ಟು ಬೇಗ ಇವತ್ತು ಭಾನುವಾರ ಆಯಿತು ಅಂತಲೂ ಗೊತ್ತಾಗಿಲ್ಲ ಗೈಸ್, ಓಕೆನಾ. ನೋಡ್ತಾ ಇರ್ಬೋದು ಆಲ್ರೆಡಿ 6 ಆಗೋಕ್ಕೆ ಬಂದಿದೆ ಗೈಸ್. ನೋಡಿದರೆ ಆಲ್ರೆಡಿ ಇವತ್ತು ಕಳೆದಿದ್ದೇ ಗೊತ್ತಾಗಿಲ್ಲ. ಪಿ ಜಿ ಬೇರೆ ಇದ್ವಿ ಅಲ್ವಾ, ನಿಮಗೂ ಕೂಡ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಬನ್ನಿ ಇವಾಗ ಹೋಗೋಣ. ಸ್ಲಿಪ್ಪರ್ ಬೇರೆ
ತೊಳಿಬೇಕಾಗಿತ್ತು, ಸ್ವಲ್ಪ ವಾಶ್ ಮಾಡಬೇಕಾಗಿತ್ತು, ಅದನ್ನು ವಾಶ್ ಮಾಡಿಲ್ಲ. ಇರಲಿ ಪರವಾಗಿಲ್ಲ, ಮೊನ್ನೆ ರೀಸೆಂಟಾಗಿ ಲಾಸ್ಟ್ ವೀಕ್ ತೊಳೆದಿದ್ದೆ. ಇರಲಿ ಪರವಾಗಿಲ್ಲ, ಇವಾಗ ಹೋಗ್ಬಿಟ್ಟು ಬರೋಣ ಬನ್ನಿ ಗೈಸ್. ಇವಾಗ ಸ್ಲಿಪ್ಪರನ್ನು ಹಾಕ್ಕೊಂಡು ಬೀಚಿಂದ ಹೊರಗಡೆ ಬಂದಿದ್ದೀನಿ. ಈ ಶಾಪ್ ಕ್ಲೋಸ್ ಆಗಿದೆ ಗೈಸ್. ಓಕೆ, ಬೇರೆ ಶಾಪ್ಗೆ ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ. ಈ ಶಾಪ್ ಇದ್ದಿದ್ರೆ ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ಅದು ಇದು ಸಿಗೋದು ಒಂದು ಸ್ವಲ್ಪ ತೊಗೋಬೋದಾಗಿತ್ತು. ಮತ್ತು ಇವಾಗ ಮುಂದೆ ಹೋಗ್ಬೇಕು ಗೈಸ್. ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಮೋಕ್ ಮಾಡ್ತಾರೆ, ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ನೋಡೋಣ ಗೈಸ್. ಅದಿಲ್ಲ ಅಂತ ಅಂದರೆ ನೆಕ್ಸ್ಟ್ ನೋಡೋಣ. ಬೇರೆ ಯಾವುದಾದ್ರೂ ಶಾಪ್ ಓಪನ್ ಇದ್ದರೆ ಅಲ್ಲಿ ಕೊಡ್ದು ಬರೋಣ. ನಾವು ಮನೇಲಿದ್ರಿ ಅಂತ ಅಂದರೆ ನಾನೇ ಅಮ್ಮಗೆ ಮಾಡಿಕೊಡ್ತಾಯಿದ್ದೆ ಗೈಸ್. ಟೀ ಆಗಿರ್ಬೋದು, ನಾವು ಜಾಸ್ತಿ ಕಾಫಿ ಮಾಡ್ತಾ ಇರಲಿಲ್ಲ, ಟೀ ಮಾಡ್ತಾಯಿದ್ದಿದ್ದು ನಾನೇ ಮಾಡಿಕೊಡ್ತಾ ಇದ್ದೆ. ಅದೆಲ್ಲ ಇವಾಗ ನೆನಪಾಗುತ್ತೆ ಗೈಸ್. ಓಕೆನಾ, ನಿಜವಾಗ್ಲೂ ಎಷ್ಟು ಚೆನ್ನಾಗಿದ್ವಿ. ಈ 4:30 ಅಥವಾ 5 ಆಯಿತು ಅಂತ ಅಂದರೆ ನಾನು ನಮ್ಮಮ್ಮಗೆ ಮಾಡಿಕೊಡ್ತಾ ಇದ್ದೆ ಟೀನ. ಅವರು ಏನಾದರೂ ಕೆಲಸ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ಬಟ್ಟೆ ವಾಶ್ ಮಾಡೋದು ಅಥವಾ ನೆಲ ಒರೆಸೋದು ಅಥವಾ ಕಸ ಹೊಡೆಯೋದು, ಈ ರೀತಿ ಏನಾದರೂ ಕೆಲಸ ಮಾಡ್ತಾಯಿದ್ದೆ ಅಂತ ಅಂದರೆ ನನಗೆ ಹೇಳೋರು, ಚಂದು ಹೋಗಪ್ಪ ಒಂದು 4 ಲೋಟ ಟೀ ಮಾಡು ಅಂತ ಹೇಳೋರು. ನಾನು ಕರೆಕ್ಟಾಗಿ 4 ಲೋಟ ತೊಗೊಂಡು ಸ್ವಲ್ಪ ನೀರು ಹಾಕಿ 4 ಲೋಟ ಕರೆಕ್ಟಾಗಿ ಆಗ್ತಾಯಿದ್ದೆ. ಅದಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೆ. ಯಾಕೆ ಅಂತ ಅಂದರೆ ಅದು ಕುದಿಯುತ್ತಲ್ಲ, ಆವಾಗ ಸ್ವಲ್ಪ ಜಾಸ್ತಿ ಬರಲ್ಲ. ನಾವು ಹಾಲು ಹಾಕಿ ಸೋಸಿದಾದ್ಮೇಲೆ, ಟೀ ಸೋಸಿದಾದ್ಮೇಲೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೆ. ಅವಾಗ ಒಂದೊಂದು ಟೈಮು ನಾನು ಇನ್ನೂ ಕುದ್ದೇ ಇರೋಲ್ಲ ಸ್ಟಾರ್ಟಿಂಗ್ ಟೈಮ್ಗಳಲ್ಲಿ, ಅವಾಗೇ ಹಾಲನ್ನು ಹಾಕಿ ತೊಗೊಂಬಂದು ಕೊಡ್ತಾಯಿದ್ದೆ. ಆವಾಗ ಈ ರೀತಿ ಎಲ್ಲ ಮಾಡೋದು, ಹಿಂಗೆ ಮಾಡಿದ್ದಾನೆ. ನಮ್ಮ ಅಮ್ಮ ಏನು ಹೇಳೋರು ಗೊತ್ತಾ, ನಮ್ಮ ಮಗ ಮಾಡಿದ್ದಾನೆ, ಟೀ ಮಾಡಿದ್ದಾನೆ ಇವತ್ತು, ನೋಡಬೇಕಾಗಿತ್ತು ಅಂತಾರೆ. ಅದು ಹೊಗಳಿತಿದ್ದಾರೆ ಅಂತ ಅನ್ಬೇಕು, ಅಥವಾ ಏನು ಹೇಳ್ತಿದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಿರ್ಲಿಲ್ಲ, ಆಯಿತಾ. ಸೊ ಅದೆಲ್ಲ ಫನ್ ಮೂಮೆಂಟ್ಸು. ಈ ರೀತಿ ಎಲ್ಲ ಅಮ್ಮ ಅವರು ಒಂದೊಂದು ಟೈಮ್ ಮಾಡೋರು, ನಾವು ಒಂದೊಂದು ಟೈಮ್ ಮಾಡ್ತಾಯಿದ್ವಿ. ಮತ್ತು ಮಂಡಕ್ಕಿ ಎಲ್ಲ ಮಾಡ್ತಾಯಿದ್ರು. ಏನಾದರೂ ಸ್ನ್ಯಾಕ್ಸ್ ಇರ್ತಾಯಿತ್ತು ತಿನ್ನಲಿಕ್ಕೆ, ಅಥವಾ ಮಂಡಕ್ಕಿನೋ ಅಥವಾ ಬಿಸ್ಕೆಟು, ಈ ರೀತಿ ಏನಾದರೂ ಒಂದು ಇರ್ತಾಯಿತ್ತು. ಬಟ್ ಇವಾಗ ಈ ಪಿ ಜಿನಲ್ಲಿ ಬಂದು ಏನಿಲ್ಲ. ಅದಕ್ಕೆ ನನ್ನ ಬ್ಲಾಗನ್ನು ನೋಡಿದ್ರೆ ನಿಮ್ಗೇನು ಗೊತ್ತಾಗುತ್ತೆ ಅಂತ ಅಂದರೆ, ಡಿಫ್ರೆನ್ಸ್ ಬಿಟ್ವೀನ್ ಹೋಮ್ ಟು ಪಿ ಜಿ. ಇಲ್ಲಿ ಅಮೌಂಟನ್ನು ಕಟ್ತೀವಿ, ಚೆನ್ನಾಗಿ ಕೊಡ್ತಾರೆ ಫುಡ್ಡು, ಆ ರೀತಿ ಇರುತ್ತೆ. ಎಲ್ಲನೂ ಕೂಡ ಸವಲತ್ತು ಇದೆ ಅಲ್ಲ, ಮಾಡಾಕ್ತಾರೆ, ನೀವು ಊಟ ಮಾಡ್ತೀರಾ ಮತ್ತು ಕಾಲೇಜಿಗೆ ಹೋಗಿ ಬರ್ತೀರಾ, ಓದ್ಕೋತೀರಾ ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೆ, ಯಾರ್ಯಾರು ಈ ವ್ಲಾಗ್ ನೋಡ್ತಾಯಿದ್ದೀರಾ ಅಲ್ಲಿ. ಆದರೆ ಇಲ್ಲಿರೋ ಕಷ್ಟ ಆಗಿರ್ಬೋದು, ಇಲ್ಲಿ ಊಟ ಚೆನ್ನಾಗಿ ಇಲ್ಲದೇ ಇರುವಾಗ ಎಷ್ಟೋ ದಿನ ಹಸ್ಕೊಂಡು ಮಲ್ಕೊಂಡಿರೋದಾಗಿರ್ಬೋದು, ನೀರು ಕುಡ್ದು ಮಲಗಿರೋದಾಗಿರ್ಬೋದು, ಮತ್ತು ಪಿ ಜಿ ಓನರ್ಗೆ ಕಂಪ್ಲೇಂಟ್ ಮಾಡಿರ್ತೀವಿ, ಆದರೂ ಕೂಡ ಅವರು ಒಂದು ಸೆಟ್ ಆಗಲಿಕ್ಕೆ ಬೇಕಲ್ಲ ನಮಗೂ ಕೂಡ. ಅದಕ್ಕೆ ಅಂತ ನಾವು ಸುಮ್ಮನೆ ಇರ್ತೀವಿ. ಮತ್ತು ಅವ್ರು ಹೇಳಿದರೂ ಕೂಡ ಒಂದು ಸ್ವಲ್ಪ ಚೇಂಜ್ ಮಾಡ್ತಾರೆ, ಮತ್ತು ಆದರೂ ಕೂಡ ಮನೆಯಷ್ಟು ಬರೋಲ್ಲ ಅಲ್ವಾ. ಏನಿದ್ರು ನಾವೇನು ಮಾಡಬೇಕಾಗತ್ತೆ ಅಂತ ಅಂದರೆ, ಈ ರೀತಿ ಇದ್ದವಾಗ ಅಡ್ಜಸ್ಟ್ ಆಗಿ ಹೋಗ್ಬೇಕಾಗತ್ತೆ. ಯಾಕೆ ಅಂತ ಅಂದರೆ, ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಬನ್ನಿ, ಇವಾಗ 2 ಶಾಪು ಇವತ್ತು ಕ್ಲೋಸ್ ಆಗಿದೆ, ಸಂಡೇ ಅಲ್ವಾ, ಕ್ಲೋಸ್ ಆಗಿದೆ. ಬನ್ನಿ, ಇವಾಗ 3ನೇ ಶಾಪ್ ಇಲ್ಲಿದೆ. ನಾವು ಯಾವಾಗ ಕಾಲೇಜಿಂದ ಹೋಗ್ತಾ ಇದ್ವಿ ಆವಾಗ ಬಂದು ಇಲ್ಲೇ ಕುಡಿತಾ ಇದ್ದಿದ್ದು. ಬನ್ನಿ ಇವಾಗ ಅಲ್ಲೇ ಕುಡಿದ್ಬಿಟ್ಟು ಹೋಗೋಣ. ಓಕೆ ಗೈಸ್, ಇವಾಗ ಕಾಫಿ ಬಂತು. ಇವಾಗ ಇಲ್ಲೇ ಇದೆ, ನನ್ನ ಮುಂದೆನೇ ಇದೆ. ಬೇಗ ಆರ್ಡರ್ ಮಾಡಿದ ತಕ್ಷಣ ಬಂತು. ಬೇಕಾದರೆ ನೋಡಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಳಗಡೆ ಕೂತ್ಕೊಂಡು ಆರಾಮಾಗಿ ನಾವು ಕಾಫಿಯನ್ನು ಆಗಿರ್ಬೋದು, ಟೀ ಮತ್ತು ಬಾದಾಮ್ ಹಾಲು ಕೂಡ ಸಿಗುತ್ತೆ ಇಲ್ಲಿ. ಮತ್ತು ಪಕ್ಕದಲ್ಲಿ ಹೋಟೆಲ್ ಇದೆ, ಅಲ್ಲಿ ಏನಾದರೂ ನೀವು ತೊಗೋಬೋದು, ವೆಜ್ ಆಗಿರ್ಬೋದು, ಆ ರೀತಿ ಐಟಮ್ ಸಿಗುತ್ತೆ. ದೊಡ್ಡ ದೊಡ್ಡ ಐಟಮ್, ಬಿರಿಯಾನಿ, ಕಬಾಬ್, ಆ ರೀತಿ ಜಾಸ್ತಿ ಏನು ಸಿಗೋಲ್ಲ. ಈ ಹೋಟೆಲ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಅಂದರೆ ಪಿ ಜಿಗೆ ಸ್ವಲ್ಪ ದೂರ ಆಗುತ್ತೆ, ಆದರೂ ನಮ್ಮ ಕಾಲೇಜ್ ಹತ್ರ ಪರವಾಗಿಲ್ಲ, ಆದರೂ ಬಂದು ಹೋಗ್ಬೋದು. ಇವಾಗ ಬನ್ನಿ, ಟೀ ಬಿಸಿ ಬಿಸಿ ಇರುವಾಗ ಕಾಫಿ ಹೇಳಿದ್ದೀನಿ, ಕಾಫಿ ಬಿಸಿ ಬಿಸಿ ಇದ್ದಾವಾಗಲೇ ಕೊಡಿದ್ಬಿಟ್ಟು ಹೋಗೋಣ. ಓಕೆ ಗೈಸ್, ಇವಾಗ ನನ್ನ ಮುಂದೆ ಏನಿದೆ ಗೊತ್ತಾ, ಬಿರಿಯಾನಿ ಇದೆ ಗೈಸ್. ಬಿರಿಯಾನಿ ತಿನ್ನೋಣ ಬನ್ನಿ. ಇವತ್ತು ಸಂಡೇ ಅಲ್ಲ, ಸಂಡೇ ಸ್ಪೆಷಲ್ ಆಗಿ ನೈಟ್ ಬಿರಿಯಾನಿ ಮಾಡಿದ್ದಾರೆ. ನಾವು ರೈಸ್ ಮತ್ತು ಸಾಂಬಾರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಚಿಕನ್ ಕಂಪಲ್ಸರಿ ಇರುತ್ತೆ ನೈಟ್ ಭಾನುವಾರ. ಬಟ್ ನಾವಿವತ್ತು ರೈಸ್ ಸಾಂಬಾರು ಅಂತ ಅಂದ್ಕೊಂಡಿದ್ವಿ, ಆದರೆ ಬಿರಿಯಾನಿ ಮಾಡಿದ್ದಾರೆ. ಸೊ ದಟ್ಸ್ ವೈ ಬನ್ನಿ ಇವಾಗ ಬಿರಿಯಾನಿ ತಿನ್ನೋಣ, ತೋರಿಸ್ತೀನಿ ಬನ್ನಿ. ಶಾರ್ಟ್ಸನ್ನು ನೋಡ್ಕೊಂಬನ್ನಿ ಯಾವ ರೀತಿ ಇದೆ.